ಚಂದ್ರಗ್ರಹಣ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸಂಭವಿಸ್ತಾ ಇದೆ. ಎಲ್ರಿಗೂ ಇರುವಂತಹ ಪ್ರಶ್ನೆ ಆಚರಣೆಯ ಬಗ್ಗೆ ಹೇಗಿರಬೇಕು ಅಂತ. ಗುರುಜಿ ನಿಮ್ಮನ್ನು ಕೇಳ್ತೀನಿ ನಾನೀಗ. ಸುಮಾರು ಜನ ಏನಾಗ್ಬಿಟ್ಟಿದೆ ಅಂದರೆ ಯೂಟ್ಯೂಬ್ನಲ್ಲಿ ಈಗ ಮಂತ್ರ ಉಪದೇಶ ಆಗದೇನೆ ಕೆಲ ಮಂತ್ರಗಳನ್ನು ಪಠಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಎಷ್ಟು ಡೇಂಜರಸ್ಸು, ಯಾವ ಮಂತ್ರಗಳನ್ನು ಮಾತ್ರ ಪಠಿಸ್ಬೇಕು? ಅವ್ರು ಹೇಳ್ತಾ ಇದ್ರು ಸಚೀಲ ಸ್ನಾನ ಮಾಡಬೇಕಾದ್ರೆ ಒಂದು ಮಂತ್ರವನ್ನು ಪಠಿಸ್ಬೇಕು ಅಂತ. ಯಾವ ಮಂತ್ರ? ಸಿಂಪಲ್ ಮಂತ್ರ ಬೇಕು ನಮಗೆ, ತುಂಬ ಕಷ್ಟಕರವಾದ ಸಂಸ್ಕೃತದ ಪದಗಳು ಬೇಡ ಅಂತ ತುಂಬ ಜನ ಹೇಳ್ತಾರೆ. ಹೇಳೋದಾದ್ರೆ ಮನುಷ್ಯ ಯಾವತ್ತು ನೀವು ಹೇಳ್ದಂಗೆ ಏನಂದರೆ ಸುಲಭವಾಗಿ ಸುಖವನ್ನು ಪಡಿಬೇಕು ಅಂತ ಹೇಳ್ತಕ್ಕಂಥದ್ದು ಸ್ವಾಭಾವಿಕವಾಗಿರ್ತಕ್ಕಂಥದ್ದು. ನಿಮ್ಮ ಪ್ರಶ್ನೆ ಸುಮಾರು ಬೇಕಾದಷ್ಟು ಪಬ್ಲಿಕ್ಕಲ್ಲೂ ಇರ್ಬೋದು, ಬೇಕಾದಷ್ಟು ಜನ ಕೇಳ್ತಾನೋ ಕೂಡ ಇರ್ಬೋದು. ಯಾಕೆಂದರೆ ನಾನು ಕಷ್ಟವಾಗಿದ್ದನ್ನೇ ಹೇಳಿ ತೊಂದರೆಯನ್ನು ಪಡ್ತಕ್ಕಂಥದ್ದು ಬೇಡ ಅಂತ ಒಂದಷ್ಟು ಜನರ ಒಂದು ಅಭಿಪ್ರಾಯ. ತಪ್ಪು ಉಚ್ಚಾರಣೆ ಮಾಡಬಾರ್ದು. ಯಾಕೆಂದರೆ ನಾವು ಒಂದು ಮಂತ್ರವನ್ನು ಹೇಳಬೇಕಾದ್ರೆ ಆ ಮಂತ್ರಕ್ಕೆ ಒತ್ತು ಇಳಿಗಳನ್ನು ಎಷ್ಟು ಕರೆಕ್ಟಾಗಿದೆ ನೋಡ್ಕೋಬೇಕು. ಅದನ್ನು ನೋಡದೆ ನಾವು ಮಾಡಿದರೆ ಆಗೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಮೊದಲನೇ ಒಂದು ರೀತಿಯಲ್ಲಿ ಹೇಳ್ಬೋದು. ಅದಕ್ಕೆ ನಾನು ಒಂದು ಮಾತು ಹೇಳ್ತೀನಿ. ಏತಚ್ಛತ್ವ ಮಹಾತೇಜ ಅಂತ ಹೇಳ್ತಾರೆ. ಯಾವುದು ಇದರಲ್ಲಿ ಆದಿತ್ಯ ಹೃದಯದಲ್ಲಿ ಹೇಳ್ತಾರೆ, ಹೇಳ್ತಾನೆ. ಅದನ್ನು ಏತಶ್ರುತ್ವ ಅಂತ ಕೆಲವರು ಹೇಳ್ಬಿಡ್ತಾರೆ. ಅದು ಬೇರೆ ಆಗತ್ತೆ, ಅದಕ್ಕೆ ಅರ್ಥನೇ ಬೇರೆ ಆಗತ್ತೆ. ಅದಕ್ಕೋಸ್ಕರವಾಗಿ ತಪ್ಪನ್ನು ಕಲ್ಪನೆ ಮಾಡಿಕೊಂಡು ತಪ್ಪಾಗಿ ಮಂತ್ರವನ್ನು ಯಾವತ್ತೂ ಕೂಡ ಯಾವುದೇ ರೀತಿಯಾದ ಉಚ್ಚಾರಣೆ ಮಾಡಬಾರದು, ಹೇಳಬಾರದು ಅಂತ ಹೇಳ್ತಕ್ಕಂಥದ್ದು ಹಿಂದಿನ ಋಷಿಮುನಿಗಳು ಹೇಳಿದ್ರು. ಮತ್ತೆ ದೇವಾದೇವತೆಗಳಿಂದ ಋಷಿಮುನಿಗಳು ಅದನ್ನು ಉಪದೇಶವನ್ನು ತೆಗೆದುಕೊಂಡು ಮಾಡಿದ್ರು. ಉಪದೇಶ ಅನ್ನೋ ಪ್ರಶ್ನೆಗೆ ಬಂದಾಗ ಯಾಕೆ ಉಪದೇಶವನ್ನು ತೆಗೆದುಕೊಳ್ಬೇಕು? ನಾವು ಒಂದು ಮಂತ್ರವನ್ನು ಹೇಳಬೇಕಾದ್ರೆ, ಒಂದು ಮಂತ್ರವನ್ನು ಹೇಳ್ಕೊಡ್ಬೇಕಾದ್ರೆ ಆ ಮಂತ್ರವನ್ನ ಸರಿಯಾಗಿ ಬಿಡಿಸಿ ಹೇಳ್ಕೊಡ್ತಾರೆ. ಸರಿ, ಅಲ್ಲಿ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ಏತತ್ ಸಾಮಗ ಯನ್ ಆಸ್ತೆ ಅದು ಹೇಳೋದನ್ನ ಏತತ್ ಸಾಮಗಾಯನ್ನಾಸ್ತೆ ಈ ಥರ ಹೇಳಬೇಕು. ಅದಕ್ಕೆ ಮೇಲೆ ಕೆಳಗೆ ಉಚ್ಚಾರಣೆ ಕೊಡ್ತಕ್ಕಂಥದ್ದು ಕೊಡಬೇಕು. ಅದಕ್ಕೋಸ್ಕರವಾಗಿ ತಪ್ಪಾಗಿ ಮಂತ್ರವನ್ನು ಯಾರು ಕೂಡ ಹೇಳಬಾರ್ದು ಅಂತ ಹೇಳ್ತಕ್ಕಂಥದ್ದು ಮೊದಲನೇದಾಗಿ. ಆನಂತರ ನಾವು ಉಪದೇಶವನ್ನು ತೆಗೆದುಕೊಳ್ಳದೆ ಮಾಡಬಾರದು. ಯಾಕೆಂದ್ರೆ ಹಿಂದೆ ಋಷಿಮುನಿಗಳು, ದೇವಾಂದೇವತೆಗಳು, ಪುರಾಣಗಳು ಎಲ್ಲದನ್ನು ಕೂಡ ಸಾಕ್ಷಾತ್ ಶ್ರೀರಾಮಚಂದ್ರ ಕೂಡ ಶಿವನ ಜಪವನ್ನ ಮಾಡಬೇಕಾದ್ರೆ, ರಾಮಲಿಂಗೇಶ್ವರನ ಪೂಜೆ ಮಾಡಬೇಕಾದ್ರೆ ಉಪದೇಶವನ್ನು ತೆಗೆದುಕೊಂಡೇ ಮತ್ತೆ ಮುಂದೆ ಹೋಗ್ತಾನೆ. ಉಪದೇಶ ಇಲ್ಲದೆ ಇರ್ತಕ್ಕಂಥದ್ದು ಮಂತ್ರ ಫಲ ಕೊಡುವುದಿಲ್ಲ. ನಮ್ಮ ಇದರಲ್ಲಿ ಗಾಯತ್ರಿ ಉಪದೇಶವನ್ನು ಕೊಡ್ತಕ್ಕಂಥದ್ದು. ರಾವಣ ಕೂಡ ಪಾರ್ವತಿಯನ್ನ ಮೋಹಪಡಿಸಿದಾಗ ಕೂಡ ಒಂದು ನಾರದನಿಂದ ಒಂದು ಮಂತ್ರವನ್ನು ಉಪದೇಶ ತೆಗೆದುಕೊಂಡು ನಂತರದಲ್ಲಿ ಅವನು ತಪಸ್ಸನ್ನು ಮಾಡ್ತಾನೆ. ಅವನ ಆ ಪಾರ್ವತಿ ಸೌಂದರ್ಯ ನೋಡ್ಬಿಟ್ಟು ಪಾರ್ವತಿಯನ್ನು ಪಡ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಮಾಡ್ತಾನೆ. ಹಾಗೆ ಪರಶಿವನಿಂದ ಮಂತ್ರವನ್ನು ಉಪದೇಶ ತೆಗೆದುಕೊಂಡು ಪಾರ್ವತಿಯನ್ನು ಕದ್ಕೊಂಡು ಹೋಗ್ತಾನೆ. ಅದಕ್ಕೋಸ್ಕರ ಉಪದೇಶ ಇಲ್ಲದೆ ಯಾವುದೇ ರೀತಿಯಾದ ಕೆಲಸಗಳನ್ನು ಮಾಡಬಾರದು. ಯಾಕೆ ಮಾಡಬಾರದು ಅಂದ್ರೆ ಮಂತ್ರಗಳು ತಪ್ಪಾಗತ್ತೆ ಅಂತ ಹೇಳ್ತಕ್ಕಂಥದ್ದು. ಇವತ್ತಿನ ಪ್ರಸ್ತುತವಾಗಿರ್ತಕ್ಕಂಥ ದಿವಸಕ್ಕೆ ಹೇಳಬೇಕು ಅಂದರೆ ಒಂದೇ ಚಿಕ್ಕದಾದ ಮಂತ್ರ, ಪ್ರತಿಯೊಬ್ಬರೂ ಹೇಳ್ತಕ್ಕಂಥ ಒಂದು ಮಂತ್ರ, ಪ್ರತಿಯೊಬ್ಬರು ಹೇಳ್ಕೊಳ್ಳೋದ್ರಿಂದ ಫಲ ಪಡಿತಕ್ಕಂಥ ಮಂತ್ರ ಅಂತಂದ್ರೆ ಯೋಸೌ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹು ಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು ಯೋಸೋ ದಂಡಧರೋ ದೇವೋ ಪಿನಾಕಿ ವೃಷವಾಹನ ಚಂದ್ರಗ್ರಹೋ ಪರಾಗೋತ್ತಂ ಗ್ರಹಪೀಡಾಂ ವ್ಯಪೋಹತು ಯೋಸೋ ಶೂಲಧರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹೋ ಪರಾಗೋತ್ತ ಗ್ರಹಪೀಡಂ ವ್ಯಪೋಹತು ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡೋದ್ರಿಂದ, ಅಥವಾ ಎಲ್ಲೋ ನಿಮಗೆ ಬೇಕಾಗಿರ್ತಕ್ಕಂಥ ಹತ್ತದಲ್ಲಿ ಯಾವ ದೇವಸ್ಥಾನದಲ್ಲಾಗಿರೋದು ಅಥವಾ ಒಂಟಿಕೊಪ್ಪಲ್ಲಿ ಪಂಚಾಂಗ ತೆಗೆದುಕೊಂಡು ನೋಡ್ಕೊಂಡ್ರೆ ಸಿಗತ್ತೆ. ಸಿಗದನ್ನ ಇದಕ್ಕೆ ಯಾವುದೇ ಉಪದೇಶ ಬೇಕಾಗಿಲ್ಲ. ಇದಕ್ಕೆ ಮಂತ್ರ ಪಠನೆ ಮಾಡೋದ್ರಿಂದ ಎಲ್ಲ ರೀತಿಯಲ್ಲಿ ಒಂದು ಚಂದ್ರನ ಸಂಪೂರ್ಣ ಆಶೀರ್ವಾದ ಪಡಿಬಹುದು ಅಂತ ಹೇಳ್ತಕ್ಕಂಥ ಹೇಳ್ಬೋದು. ಸರಿ, ಮಂತ್ರ ಪಠಣೆ ಬಗ್ಗೆ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಇರೋದು ದೀಪ ಹಚ್ಚಬೇಕಾ? ಈಗ ದೇವಸ್ಥಾನಗಳಲ್ಲೇ ದರ್ಬಾ ಬಂಧನ ಆಗಿದೆ. ಸೊ ನಾವು ಮನೆಗಳಲ್ಲಿ ನಾವು ಪೂಜಾ ರೂಮ್ಗೆ ಹೋಗ್ಬೋದಾ? ಅಲ್ಲಿ ದೀಪ ಹಚ್ಚಬೇಕಾ? ಅಲ್ಲಿ ಒಳಗಡೆ ಕೂರ್ಬೇಕಾ? ದೇವಸ್ಥಾನದ ಒಳಗೆ ಬಿಟ್ಕೊಳ್ತಾ ಇಲ್ಲ, ಇನ್ನು ದೇವರ ಮನೆಗೆ ನಾವು ಕೂತ್ಕೊಳ್ಬೇಕಾ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ನನಗೆ ಇದು ಅರ್ಥ ಆಗ್ತಿಲ್ಲ. ದೇವತೆ ಜಗತ್ತನ್ನೇ ರಕ್ಷಣೆ ಮಾಡುವಂತವ್ರಿಗೆ ದಿಗ್ಬಂಧನ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅದು ಅಲ್ವಾ? ನಾವು ಮಾನವರು, ಅದರಿಂದ ಯಾವುದೇ ದೇವತೆಗಳನ್ನು ನಮ್ಗೆ ಬಂದು ಒಳಗೆ ಬಂದ್ಬಿಟ್ರೆ ನಿಮ್ಗೆ ಕೊಂದು ಬಿಡ್ತೀನಿ, ಸಾಯಿಸ್ಬಿಡ್ತೀನಿ, ಹಂಗ್ ಮಾಡಿಬಿಡ್ತೀನಿ, ಯಾಕೆ ನಾವು ಅವ್ರ ಮಕ್ಕಳು ನಾವು. ಅದರಿಂದ ಈ ದಿಗ್ಬಂಧನ ಇದಕ್ಕಿಂತ ಹೆಚ್ಚಾಗಿ ನೋಡಿ, ಓಝೋನ್ ಲೇಯರ್ ನಲ್ಲಿ ಇವತ್ತು ಎಕ್ಸ್ಟ್ರಾ ಆರ್ಡಿನರಿ ಎನರ್ಜಿ ಬರುತ್ತೆ. ಆ ಎನರ್ಜಿ ನಿಮ್ಗೆ ಬ್ಲಡ್ ಅಲ್ಲಿ ಪೆನೆಂಟ್ರೇಟ್ ಆದಾಗ ಕೆಲವೇ ಸೋಡಿಯಂ, ಪೊಟ್ಯಾಷಿಯಂ ಲೆವೆಲ್ ಕಮ್ಮಿ ಆಗ್ಬಹುದು, ಗಿಡ್ಡಿನೆಸ್ ಬರ್ಬೋದು. ಹೀಗಾಗಿ ಈ ಸಮಯದಲ್ಲಿ ಸೈಲೆಂಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ಸೈಲೆನ್ಸ್. ಈಗ ಅವ್ರು ಹೇಳ್ತಾ ಇದ್ರು ಮಂತ್ರೋಪದೇಶ ಆಗ್ಬೇಕು ಅಂತೇಳಿ. ಈ ಸಮಯದ ಕೂತ್ಕೊಂಡು ನೋಡಿ, ಸಾಧನೆ ಮಾಡಬೇಕು, ಸಾಕ್ಷಾತ್ಕಾರ ಬೇಕು ಅಂದ್ರೆ ಗುರುವಿಂದ ಉಪದೇಶ ಆಗ್ಬೇಕು. ಇಲ್ಲ ಅಂದ್ರೆ ಮಂತ್ರ ತಗೊಂಡು ಓದ್ಬೋದು.
ಈಗ ಬಂದರೋ ಮಾವ ಬಂದರೋ ಅಂತ ಹಾಡು ಬರ್ತಾ ಇದೆ ಈಗ ಎಲ್ಲ ಕಡೆ. ಅದಕ್ಕೇನು ಉಪದೇಶ ಆಗ್ಬೇಕಾ? ಇಲ್ಲಲ್ಲ. ಕೇಳೋದು ಮಾಡೋದು. ಆದ್ರೆ ಅದ್ರಲ್ಲಿ ಸಿದ್ಧಿ ಆಗ್ಬೇಕು, ಸಾಧನೆ ಆಗಿ ಸಾಕ್ಷಾತ್ಕಾರ ಪಡಿಬೇಕು ಅಂದ್ರೆ ಗುರುಮುಖೇನ ಅದ್ಲು ಅವನು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅವ್ನಿಗೆ ಉಪದೇಶ ಕೊಡೋ ಅಧಿಕಾರ. ಅವನೇ ಮಾಡಿಲ್ಲ ಅಂದ್ರೆ ಶಿಷ್ಯನಿಗೆ ಹೆಂಗ್ ಹೇಳ್ಕೊಡ್ತಾರೆ? ಅದರಿಂದ ಈ ಸಂದರ್ಭದಲ್ಲಿ ಯಾರು ದೀಪ ಹಚ್ಚಬೇಕು, ಹಚ್ಚಿದ್ ಒಳ್ಳೇದು, ತಪ್ಪೇನಿಲ್ಲ. ಇದರಲ್ಲಿ ದೀಪದಿಂದ ಬರೋ ರೇಡಿಯಂಟ್ ಎನರ್ಜಿ ನಮ್ಗೆ ಇನ್ನೂ ಒಳ್ಳೇದು ಮಾಡುತ್ತೆ. ರಾಹುಗ್ರಸ್ತ ಆಗಿರೋದ್ರಿಂದ ಓಂ ರಾಮ್ ರಾಹುವೇ ನಮಃ, ಓಂ ಚಂದ್ರಾಯ ನಮಃ. ಈ ಸಿಂಪಲ್ಲು, ಏನು ಇಲ್ಲ, ಸುಮ್ಮನೆ ಕೂತ್ಕೊಂಡು ಒಳ್ಳೆ ಭಾವದಲ್ಲಿ ಅರ್ಧ ಗಂಟೆ ನಿಮ್ಮ ಉಸಿರಾಟನೆ ಗಮನಿಸ್ತಾ ಇದ್ರೆ ಧ್ಯಾನ ಆಗುತ್ತೆ. ಅದರಿಂದ ದೀಪ ಹಚ್ಬೋದು, ತಪ್ಪೇನಿಲ್ಲ. ಹಿಂದಿನ ಕಾಲದಲ್ಲಿ ಗ್ರಹಣ ಆಗುವಾಗ ಮನೆಗಳಲ್ಲಿ ದೀಪ ಹಚ್ಚಿ, ಈಗೆಲ್ಲ ಲೈಟ್ಗಳಿದೆ, ಅವಾಗ ದೀಪ ಹಚ್ಚೆ ವಾಸ ಮಾಡ್ತಿದ್ರು. ಅವ್ರಿಗೇನ ಸತ್ತೋಗ್ಬಿಟ್ರ? ಇಲ್ಲ ಅಲ್ಲ. ಅದರಿಂದ ದೀಪ ಹಚ್ಚೋದು ಏನು ದೋಷ ಇಲ್ಲ, ಹಚ್ಚಿ ದೇವ್ರ ಮನೆಗೆ ಹೋಗಿ ಜಪ ಮಾಡಿ, ಯಾವ ದೇವ್ರು ನಮ್ಗೆ ಸಾಯಿಸಲ್ಲ. ಸರಿ ಸರಿ, ಬಹಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀನಿ. ವೀಕ್ಷಕರೇ, ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸುಮಾರು ಜನಕ್ಕೆ ಇವತ್ತು ಡೆಲಿವರಿ ಆಗುವಂತಹ ಸಾಧ್ಯತೆ ಇರುತ್ತೆ. ತುಂಬ ಜನಕ್ಕೆ ಭಯ ಇರುತ್ತೆ. ನಾರ್ಮಲ್ ಡೆಲಿವರಿ ಆಗೋರಿಗೆ ಬೇರೆ ಆಯ್ಕೆ ಇರಲ್ಲ. ಟೈಮ್ ಬಂದಾಗ ಲೇಬರ್ ಡೆಲಿವರಿಗೆ ಹೋಗಲೇಬೇಕು. ಬಟ್ ಸಿಸೇರಿಯನ್ ಮಾಡಿಸ್ಕೊಂಡವ್ರಿಗೆ ಅವಕಾಶ ಇರುತ್ತೆ. ಅಂಥವ್ರಿಗೇನು ಅದು ಒಳ್ಳೇದಾ ಕೆಟ್ಟದ ಅನ್ನುವಂತಹ ಜಿಜ್ಞಾಸೆ, ಅಂಥವ್ರಿಗೆ ಏನು ಮಾಡಬೇಕು ಅನ್ನೋದು ಒಂದು ಜಿಜ್ಞಾಸೆ ಇರುತ್ತೆ. ಮತ್ತು ಈ ಶತಾಭಿಷ ನಕ್ಷತ್ರದಲ್ಲಿ ಆಗ್ತಾ ಇರೋದ್ರಿಂದ ತುಂಬ ಜನ, ಕೋಟ್ಯಾಂತರ ಜನ ಇದ್ದಾರೆ, ಅವರು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಕೆಲವರು ಹೇಳ್ತಾರೆ.